ಸಿಎಂ ಸಿದ್ದರಾಮಯ್ಯ ಅವರ ವಿರುದ್ಧ ಫೇಕ್ ನ್ಯೂಸ್ ಸೃಷ್ಟಿಸಿರುವಂಥ ಆರೋಪ ಎದುರಾಗ್ತಾ ಇದೆ. ಬಿಜೆಪಿಯ ವಿರುದ್ಧ ಚುನಾವಣಾ ಆಯೋಗಕ್ಕೆ ಕಾಂಗ್ರೆಸ್ ದೂರು ಕೊಟ್ಟಿದೆ. ಕಾಂಗ್ರೆಸ್ ವಕ್ತಾರ ರಮೇಶ್ ಬಾಬು ಬಿಜೆಪಿಯ ವಿರುದ್ಧ ದೂರು ಸಲ್ಲಿಕೆ ಮಾಡಿದ್ದಾರೆ. ರಮೇಶ್ ಬಾಬು, ವಿಜಯ್ ಮತ್ತಿಕಟ್ಟಿ, ರವಿಗೌಡ ಹಾಗೂ ದಿವಾಕರ್ ಅವರಿಂದ ಚುನಾವಣಾ ಆಯೋಗಕ್ಕೆ ದೂರು. ಅಂದರೆ ಸಿದ್ದರಾಮಯ್ಯ ಹೆಸರಲ್ಲಿ ಫೇಕ್ ಅಕೌಂಟ್, ಫೇಕ್ ನ್ಯೂಸ್ ಅಲ್ಲ, ಫೇಕ್ ಅಕೌಂಟ್. ಸಿದ್ದರಾಮಯ್ಯ ಹೆಸರಲ್ಲಿ ಫೇಕ್ ಅಕೌಂಟ್ ಸೃಷ್ಟಿ ಮಾಡಲಾಗಿದೆ. ಸಿದ್ದರಾಮಯ್ಯ ಹೇಳಿಕೆಯ ಫೇಕ್ ಸ್ಟೇಟ್ಮೆಂಟ್ ಮಾಡಲಾಗಿದೆ. ಬಿಜೆಪಿ ಅಧಿಕೃತ ಅಕೌಂಟ್ಗಳಿಂದಲೇ ಫೇಕ್ ಸುದ್ದಿಯ ಹರಿದಾಟ. ಚುನಾವಣಾ ಆಯೋಗ ಕ್ರಮ ತೆಗೆದುಕೊಳ್ಳಬೇಕು ಅಂತ ಹೇಳಿ ಕಾಂಗ್ರೆಸ್ ಇಲ್ಲಿ ಆರೋಪ ಮಾಡ್ತಾರೆ. ಅಂದರೆ ಸಿದ್ದರಾಮಯ್ಯ ಅವರ ಹೆಸರಿನಲ್ಲಿ ಒಂದು ನಕಲಿ ಸಾಮಾಜಿಕ ಜಾಲತಾಣದ ಅಕೌಂಟನ್ನು ಕ್ರಿಯೇಟ್ ಮಾಡಿ ಕೆಲವಷ್ಟು ಪೋಸ್ಟ್ಗಳನ್ನು ಹಾಕಿ ಆ ಪೋಸ್ಟ್ನ ಸ್ಕ್ರೀನ್ಶಾಟ್ಗಳನ್ನು ಬೇರೆ ಬೇರೆ ಗ್ರೂಪ್ಗಳಲ್ಲಿ ಶೇರ್ ಮಾಡ್ತಾ ಸಿದ್ದರಾಮಯ್ಯ ವಿರುದ್ಧ ನಕಲಿ ಪೋಸ್ಟ್ಗಳನ್ನು, ಸಿದ್ದರಾಮಯ್ಯ ವಿರುದ್ಧ ನಕಲಿ ಸುಳ್ಳುಗಳನ್ನು ಹಬ್ಬಿಸುವುದರ ಮೂಲಕ ಎತ್ತಿಕಟ್ಟಲಾಗ್ತಾ ಇದೆ ಅನ್ನೋದು ಕಾಂಗ್ರೆಸ್ನ ದೂರು. ಇಲ್ಲಿ ಇದು ಕಾಂಗ್ರೆಸ್ ಕೊಟ್ಟಿರುವಂತಹ ದೂರು. ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಕಮಿಟಿ ಬಿಜೆಪಿ ವಿರುದ್ಧ ದೂರು ಸಲ್ಲಿಕೆ ಮಾಡಿದೆ. ನೋಡ್ತಾ ಇದ್ದೀರಿ ದೃಶ್ಯಾವಳಿಗಳಲ್ಲಿ ಸಿದ್ದರಾಮಯ್ಯ ಅವರ ಅಧಿಕೃತ ಫೇಸ್ಬುಕ್ ಅಕೌಂಟ್, ಟ್ವಿಟರ್ ಅಕೌಂಟ್ ಹೇಗಿದೆಯೋ ಅದೇ ರೀತಿ ಸೃಷ್ಟಿ ಮಾಡಿ ಅಲ್ಲಿ ಕೆಲವಷ್ಟು ಪೋಸ್ಟ್ಗಳನ್ನು ಹಾಕಿ ಅದನ್ನು ಸುದ್ದಿಗಳನ್ನಾಗಿ ಬಿಂಬಿಸಿ ಸುದ್ದಿಗಳನ್ನಾಗಿ ಪತ್ರಿಕೆಗಳಲ್ಲಿ, ಆಯಾ ಪತ್ರಿಕೆಗಳಲ್ಲಿ ಅದು ಪ್ರಕಟವಾಗುವಂತೆ ನೋಡಿಕೊಂಡು ಸಿದ್ದರಾಮಯ್ಯ ಅವರ ಮುಖಪುಟದ, ಅಂದರೆ ಫೇಸ್ಬುಕ್ ಅಥವಾ ಸಾಮಾಜಿಕ ಜಾಲತಾಣಗಳ ಮಾತುಗಳನ್ನು ಅಥವಾ ಆ ಪೋಸ್ಟರ್ ಸ್ಕ್ರೀನ್ಶಾಟ್ಗಳನ್ನು ನಂಬಿ ಕೆಲವಷ್ಟು ಪತ್ರಿಕೆಗಳಲ್ಲಿ ಹೀಗೆ ಸುದ್ದಿಗಳನ್ನು ಹಾಕಿಸ್ತಾ ಇದ್ದಾರೆ. ಈ ಸುದ್ದಿಗಳು ಹಾಕಿರುವುದು ಈ ಸಾಮಾಜಿಕ ಜಾಲತಾಣದ ನಕಲಿ ಅಕೌಂಟನ್ನು ಆಧರಿಸಿ. ಹೀಗಾಗಿ ನಕಲಿ ಅಕೌಂಟ್ ಮೂಲಕ ಸುಳ್ಳು ಸುದ್ದಿಯನ್ನು ಹಬ್ಬಿಸಲಾಗ್ತಾ ಇದೆ. ಇದು ಬಿಜೆಪಿಯ ಸಾಮಾಜಿಕ ಜಾಲತಾಣದ ವಿಭಾಗದಿಂದಲೇ ಇಂಥ ಕೆಲಸ ನಡೀತಾ ಇದೆ ಅಂತ ಹೇಳಿ. ಹೀಗಾಗಿ ಇವತ್ತು ಕಾಂಗ್ರೆಸ್ ಇದನ್ನು ಆರೋಪ ಮಾಡಿ ಬಿಜೆಪಿಯ ವಿರುದ್ಧ ದೂರು ಸಲ್ಲಿಕೆ ಮಾಡಿದೆ. ಎಲ್ಲೆಲ್ಲಿ ಸರ್ಕ್ಯುಲೇಟ್ ಆಗಿದೆ ಫ್ಯಾಬ್ರಿಕೇಟೆಡ್ ನ್ಯೂಸ್ ಏನಿದೆ ಅದನ್ನು ತಕ್ಷಣ ಅದನ್ನು ನಿಲ್ಲಿಸಬೇಕು, ಜೊತೆಗೆ ಸಂಬಂಧಪಟ್ಟವರ ವಿರುದ್ಧ ಕ್ರಮ ತೆಗೆದುಕೊಳ್ಳಬೇಕು ಅಂತ ಹೇಳಿ ಸದ್ಯಕ್ಕೆ ಕಾಂಗ್ರೆಸ್ ದೂರನ್ನು ಕೊಟ್ಟಿದೆ. ಚುನಾವಣಾ ಆಯೋಗ ಈ ಪ್ರಕರಣವನ್ನು ಯಾವ ರೀತಿ ತೆಗೆದುಕೊಳ್ಳುತ್ತೆ ನೋಡಬೇಕಾಗಿದೆ. ಒಬ್ಬ ಹಾಲಿ ಮುಖ್ಯಮಂತ್ರಿಯ ನಕಲಿ ಅಕೌಂಟ್ ಕ್ರಿಯೇಟ್ ಆಗುತ್ತೆ, ನಕಲಿ ಅಕೌಂಟ್ ಮೂಲಕ ಸುದ್ದಿ ಹರಡಿಸಲಾಗುತ್ತೆ, ಬೇರೆ ಬೇರೆ ಮಾಧ್ಯಮಗಳಿಗೆ ತಲುಪಿಸಲಾಗುತ್ತೆ ಅಂದರೆ ಇದು ಗಂಭೀರವಾದ ವಿಷಯ ಆಗುತ್ತೆ. ಇಟ್ ಈಸ್ ಅಪ್ ಟು ಎಲೆಕ್ಷನ್ ಕಮಿಷನ್ ಏನು ಮಾಡುತ್ತೆ ನೋಡ್ಬೇಕು. ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ರಾಕೇಶ್ ನೀಡ್ತಾರೆ. ರಾಕೇಶ್, ಗಮನಿಸ್ತಾ ಇದ್ದೀವಿ ಅಧಿಕೃತ ಮುಖ್ಯಮಂತ್ರಿಗಳ ಅಕೌಂಟ್ ರೀತಿಯಲ್ಲಿಯೇ ಅಂಥದ್ದೇ ಪ್ರೊಫೈಲ್ ಫೋಟೋ ಇದೆ, ಅದೇ ರೀತಿಯ ಹೆಸರಿದೆ, ಜೊತೆಗೆ ಅಲ್ಲೊಂದು ಬ್ಲೂ ಟಿಕ್ ಇದೆ. ಅಂಥದ್ದನ್ನು ಆಧರಿಸಿ ಕೆಲವಷ್ಟು ಕಡೆ ಪೋಸ್ಟ್ಗಳನ್ನು ಹರಡಿಸಲಾಗ್ತಾ ಇದೆ. ಇಂಥ ನ್ಯೂಸ್ಗಳನ್ನು ಹರಡಿಸಿ ಪತ್ರಿಕೆಗಳಲ್ಲಿ ಪ್ರಕಟಿಸೋದಿದೆಯಲ್ಲ, ಈ ಸಂದರ್ಭ ಅಂತಲ್ಲ, ಯಾವುದೇ ಸಂದರ್ಭದಲ್ಲೂ ಕೂಡ ಇದು ಒಳಿತಲ್ಲ. ಯಾವ ರೀತಿ ಕ್ರಮ ತೆಗೆದುಕೊಳ್ಳಿಕ್ಕೆ ನಂಬಿಕೆ ಇಟ್ಕೊಂಡಿದ್ದಾರೆ ಕಾಂಗ್ರೆಸ್ನವರು? ದಶರಥ, ಮುಖ್ಯಮಂತ್ರಿಗಳ ಎಲೆಕ್ಷನ್ ವಿಚಾರದಲ್ಲಿ, ಅಂದ್ರೆ ಈಗ ಎಲೆಕ್ಷನ್ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳ ವಿರುದ್ಧ ಅಪಪ್ರಚಾರ ಮಾಡುವ ಕಾರ್ಯವನ್ನ ಕಿಡಿಗೇಡಿಗಳು ಮಾಡ್ತಿದ್ದಾರೆ ಅನ್ನುವಂತ ಆರೋಪವನ್ನ ಕಾಂಗ್ರೆಸ್ ಮಾಡಿದೆ. ಸೋಷಿಯಲ್ ಮೀಡಿಯಾದಲ್ಲಿ ಮುಖ್ಯಮಂತ್ರಿಗಳ ಅಕೌಂಟ್ ನ ಫೋಟೋಸ್ ಅನ್ನ ತೆಗೆದುಕೊಂಡು ಅದರಲ್ಲಿ ಸಿದ್ದರಾಮಯ್ಯನವರು ಹೇಳಿಕೆ ನೀಡಿದ್ದಾರೆ ಎನ್ನುವಂತೆ, ಅಂದ್ರೆ ಹಿಂದೂಗಳ ಓಟ್ ನನಗೆ ಅವಶ್ಯಕತೆ ಇಲ್ಲ, ಮುಸ್ಲಿಂ ಓಟ್ಗಳ ಸಾಕು ಅನ್ನುವಂತ ರೀತಿಯ ಚಿತ್ರಣಗಳನ್ನ ಮಾಡಿ, ಉಲ್ಲೇಖಗಳನ್ನ ಮಾಡಿ ಮುಖ್ಯಮಂತ್ರಿಗಳಿಗೆ ಧಕ್ಕೆ ತರುವಂತ ಕೆಲಸವನ್ನ ಕಿಡಿಗೇಡಿಗಳು ಮಾಡ್ತಿದ್ದಾರೆ ಅನ್ನೋ ಆರೋಪವನ್ನ ಕಾಂಗ್ರೆಸ್ ಮಾಡಿಕೊಂಡಿದೆ. ಸೊ ಈ ಹಿನ್ನೆಲೆಯಲ್ಲಿ ಈ ರೀತಿ ಪೋಸ್ಟ್ ಮಾಡಿದವರ ವಿರುದ್ಧ ಸೈಬರ್ ಠಾಣೆಗೆ ದೂರನ್ನ ದಾಖಲಿಸಿದ್ದಾಗೆ ಕಾಂಗ್ರೆಸ್ನ ಕಾನೂನು ಘಟಕದ ಹರೀಶ್ ನಾಗರಾಜ್ ಅವರು ಈ ದೂರನ್ನ ದಾಖಲಿಸಿದ್ದಾರೆ. ಒಟ್ಟಾರೆ ಮುಖ್ಯಮಂತ್ರಿಗಳ ಚಾರಿತ್ರ್ಯ ಹನನಕ್ಕೆ ಮುಂದಾಗಿರೋ ವಿರುದ್ಧ ಕ್ರಮ ತೆಗೆದುಕೊಳ್ಬೇಕು ಅನ್ನುವಂತ ವಿಚಾರವನ್ನ ಕಾಂಗ್ರೆಸ್ ಕೇಳ್ಕೊಂಡಿದೆ. ಹಾಗೆ ಫೋಟೋ ವೈರಲ್ ಮಾಡಿದವರ ವಿರುದ್ಧವೂ ಕೂಡ ದೂರನ್ನ ದಾಖಲಿಸಬೇಕು ಅನ್ನುವಂತಹ ಒತ್ತಾಯವನ್ನ ಮಾಡಿದೆ. ಮುಖ್ಯಮಂತ್ರಿಗಳು ಕೂಡ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಓಕೆ, ಧನ್ಯವಾದಗಳು ರಾಕೇಶ್ ನಿಮ್ಮೆಲ್ಲ ಮಾಹಿತಿಗೆ.
ಭಾರತೀಯ ಜನತಾ ಪಕ್ಷದ ವಿರುದ್ಧ ಒಂದು ದೂರನ್ನು ನಾವು ದಾಖಲು ಮಾಡಿದ್ದೇವೆ. ನನ್ನ ಜೊತೆ ವಿಜಯಮತಿ ಕಟೀರವರು ನಮ್ಮ ಸಾಮಾಜಿಕ ಜಾಲತಾಣದ ಚೇರ್ಮನ್ ಅವರಿದ್ದಾರೆ. ಸನ್ಮಾನ್ಯ ದಿವಾಕರ್ ಅವರು ಕಾನೂನು ಘಟಕದ ರಾಜ್ಯ ಉಪಾಧ್ಯಕ್ಷರು ಅವರು ನನ್ನ ಜೊತೆ ಇದ್ದಾರೆ. ಮತ್ತು ನಮ್ಮ ಮೀಡಿಯಾ ಕೋಆರ್ಡಿನೇಟ್ರು ಶ್ರೀಯುತ ರವಿರವರು ನನ್ನ ಜೊತೆ ಇದ್ದಾರೆ. ಕರ್ನಾಟಕದಲ್ಲಿ ಸನ್ಮಾನ್ಯ ಸಿದ್ದರಾಮಯ್ಯನವರ ಸರ್ಕಾರ ಇವತ್ತು ಯಾವ ರೀತಿ ಸರ್ವಜನವನ್ನು ಒಟ್ಟಿಗೆ ತೊಗೊಂಡೋಗ್ಬೇಕು ಅಂತೇಳಿ ಕೆಲಸ ಮಾಡ್ತಾ ಇರ್ತಕ್ಕದ್ದನ್ನು ನಾವೆಲ್ಲ ನೋಡಿದ್ದೇವೆ. ವಿಶೇಷವಾಗಿ ಶರಣ ಬಸವಣ್ಣನವ್ರನ್ನ ರಾಜ್ಯ ಸರ್ಕಾರದ ಸಾಂಸ್ಕೃತಿಕ ನಾಯಕನಾಗಿ ಆಯ್ಕೆ ಮಾಡಿಕೊಂಡು ಅವರ ಮೂಲಕ ಬಸವ ತತ್ವವನ್ನು ಸಾರುವಂಥ ಪ್ರಯತ್ನವನ್ನು ಸನ್ಮಾನ್ಯ ಸಿದ್ದರಾಮಯ್ಯನವರು ಮಾಡಿದ್ದಾರೆ, ಮಾಡ್ತಾರೆ. ವಿಶೇಷವಾಗಿ ಭಾರತ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷದ ಎಲ್ಲ ನಾಯಕರು, ಬಹುತೇಕ 95% ನಾಯಕರು ನಾವೆಲ್ಲ ಹಿಂದೂಗಳೇ. ಆವಾಗವಾಗ ಈ ಭಾರತೀಯ ಜನತಾ ಪಕ್ಷದವ್ರಿಗೆ ಒಂದು ಕಾಯಿಲೆ ಇದೆ. ಬೇನಾಮಿ ಹೆಸರುಗಳಲ್ಲಿ, ಬೇನಾಮಿ ಖಾತೆಗಳಲ್ಲಿ ಕಾಂಗ್ರೆಸ್ ಪಕ್ಷದ ನಾಯಕರನ್ನ ಹಣಿಯುವಂಥ ಒಂದು ಕಾಯಿಲೆ ಮುಂಚೆಯಿಂದಲೂ ಸಹ ಭಾರತೀಯ ಜನತಾ ಪಕ್ಷದ ನಾಯಕರಿಗೆ ಒಂದು ಅಂಟು ರೋಗ ಅನ್ನೋ ಮಾತನ್ನು ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಇವತ್ತು ಸನ್ಮಾನ್ಯ ಸಿದ್ದರಾಮಯ್ಯನವರ ಹೆಸರಿನಲ್ಲಿ ಭಾಳ ಆಶ್ಚರ್ಯ ಆಗುತ್ತೆ. ಅವರು ಎರಡು ನಕಲಿ ಖಾತೆಗಳನ್ನು ಸೃಷ್ಟಿ ಮಾಡಿ ಮತ್ತು BJP ಅಫಿಷಿಯಲ್ ಟ್ವಿಟ್ಟರ್ನಲ್ಲೂ ಸಹ ಒಂದು ಫೇಕ್ ನ್ಯೂಸ್ನ ಕ್ರಿಯೇಟ್ ಮಾಡಿ ಹಿಂದೂಗಳು ಓಟು ನಮಗೆ ಬೇಡ ಅಂತೇಳಿ ಸಿದ್ದರಾಮಯ್ಯ ಹೇಳಿದ್ದಾರೆ ಅಂತೇಳಿ ಒಂದು ಫೇಕ್ ನ್ಯೂಸ್ನ ಕ್ರಿಯೇಟ್ ಮಾಡಿ ಹಂಚುವಂಥ ಪ್ರಯತ್ನವನ್ನು ಭಾರತೀಯ ಜನತಾ ಪಕ್ಷದ ನಾಯಕರು ಮಾಡಿದ್ದಾರೆ. ಭಾಳ ಆಶ್ಚರ್ಯ ಏನು ಅಂದರೆ